ಗೋಲ್ಮಾಲ್ ನೇಮಕಾತಿ ಪ್ರಕರಣದಲ್ಲಿ ಪ್ರತಿ ದಿನ ಕೂಡ ಒಂದೊಂದು ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಎನ್ಕ್ವೈರಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾಗಮಂಗಲದಲ್ಲಿ ಕೂಡ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಾಯಿತು, ಕಾಂಗ್ರೆಸ್ ಪಕ್ಷ ಅಂತ ಗೊತ್ತಾಯಿತು. ಈಗ ಏನೇನು ಅಪ್ಡೇಟ್ ಸಿಗ್ತಾ ಇದೆ, ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಲೈವ್ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿ, ಇವತ್ತಿನ ಅಪ್ಡೇಟ್ ಏನು? ಇನ್ನು ಯಾರ್ಯಾರನ್ನ ಪೊಲೀಸರು ಸಿಐಡಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ? ಆರ್ ಡಿ ಪಾಟೀಲ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ತಿದ್ದಾರೆ. ಮಹತ್ವದ ಸುಳಿವು ಇನ್ನೂ ಕೂಡ ಸಿಗೋದು ಬಾಕಿ ಇದೆ ಅನ್ಸುತ್ತೆ. ಖಂಡಿತ ಹರೀಶ್, ಯಾಕಂದ್ರೆ ನಿನ್ನೆ ಒಂದು ಸಿಐಡಿ ಕಚೇರಿಯಲ್ಲಿ ನೇಮಕಾತಿ ವಿಭಾಗದಲ್ಲಿದ್ದಂತ 4 ಪೊಲೀಸರು ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರನ್ನ ವಿಚಾರಣೆ ಮಾಡಿದಾಗ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನ ಅವರು ಹೊರ ಹಾಕಿರುವಂತದ್ದು. ಯಾಕಂದ್ರೆ ಅಲ್ಲೇ ಕೆಲಸ ನಿರ್ವಹಿಸಿದಂತ RSI ಏನಿದ್ದಾನೆ ಶ್ರೀನಿವಾಸ್ ಅಂತ ಹೇಳಿ, ಆತ ಒಂದು ಸ್ಟ್ರಾಂಗ್ ರೂಮ್ ನ ಒಂದು ಭದ್ರತಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾನೆ. ಆತನಿಂದಲೇ ಸಾಕಷ್ಟು ಒಂದು ಅಕ್ರಮಕ್ಕೆ ಒಂದು ದಾರಿ ಆಗಿತ್ತು ಅಂತ ಹೇಳಿ ಒಂದು ತನಿಖೆಯಿಂದ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಒಂದು ರೀತಿ ಬೇಲಿಯ ಎದ್ದು ಹೊಲ ಮೇಯ್ದಂತೆ ಆತ ಒಂದು ಸ್ಟ್ರಾಂಗ್ ರೂಮ್ಗೆ ಭದ್ರತೆಗೋಸ್ಕರ ನಿಯೋಜನೆ ಮಾಡಿರ್ತಾರೆ. ಆತನ ಸುಭಾರ್ತಿಯಲ್ಲೇ ಡೇಟಾ ಇರಬಹುದು, ಮತ್ತೆ OMR ಶೀಟ್ಗಳು ಇರಬಹುದು, ಎಲ್ಲವೂ ಸಹ ಅಲ್ಲೇ ಸಂಗ್ರಹ ಆಗಿರುತ್ತೆ. ಅದರಿಂದ ಆತನ ಇನ್ವಾಲ್ವ್ಮೆಂಟ್ ಇಂದ ಈ ಒಂದು ಅಕ್ರಮಕ್ಕೆ ಒಂದು ಪುಷ್ಟಿ ಸಿಕ್ಕಿದೆ ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಆತನ ಜೊತೆ ಸಾಕಷ್ಟು ಜನ ಸಂಪರ್ಕ ಇರೋ ಬಗ್ಗೆ ಆತನ ಮೊಬೈಲ್ ಫೋನ್ ಮತ್ತೆ CDR ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು CDR ಮತ್ತೆ ಒಂದು ಡೇಟಾವನ್ನು ರಿಟ್ರೀವ್ ಮಾಡುವಂತ ಕೆಲಸವನ್ನ ಈಗ CID ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ರೀತಿ ಈ ಒಂದು PSI ಪ್ರಕರಣದಲ್ಲಿ ಪ್ರಮುಖ ಆರೋಪಿ RD ಪಾಟೀಲ್ ಏನಿದ್ದಾನೆ, ಆತನನ್ನ ಮತ್ತೊಂದು ಪೇಪರ್ ಲೀಕ್ ಕೇಸ್ನಲ್ಲಿ ಈಗ ಬೆಂಗಳೂರು ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಇವತ್ತು ಅನ್ನಪೂರ್ಣೇಶ್ವರಿ ಪೊಲೀಸರು ಆತನನ್ನ ಕಲಬುರಗಿಯಿಂದ ಕರ್ಕೊಂಡು ಬಂದು ಈಗ ಬೆಂಗಳೂರಿನಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಡಿಸೆಂಬರ್ ನಲ್ಲಿ ನಡೆದ ಒಂದು PWD ಇಂಜಿನಿಯರ್ಸ್ ಎಕ್ಸಾಮ್ ಏನಿತ್ತು, ಅದರಲ್ಲಿ ಸಹ ಈತನ ಒಂದು ಕೈವಾಡ ಇದೆ, ಮತ್ತೆ ಆತನ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಈಗ ತನಿಖೆಯನ್ನು ಮಾಡೋದಕ್ಕೆ ಮತ್ತೆ ವಿಚಾರಣೆಯನ್ನು ಮಾಡೋದಕ್ಕೆ ಈಗ ಕರ್ಕೊಂಡು ಬಂದು ಇವತ್ತು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.